ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೆಕೆಂಡ್ PUC 2024 ಮೊದಲನೇ ಎಕ್ಸಾಮ್ ಆಗಿರ್ಬೋದು, ಎರಡನೇ ಆಗಿರ್ಬೋದು, ಮೂರನೇ ಕೂಡ ಆಗಿರ್ಬೋದು, ಈ ಮೂರು ಎಕ್ಸಾಮ್ಗಳಲ್ಲೂ ಕೂಡ ಕರಪ್ಷನ್ ಅಂತಂದರೆ ಪೇಪರ್ ಕರಪ್ಷನ್ ಸೇಮ್ ಆಗಿರುತ್ತೆ. ಆದರೆ ಮೊದಲನೇ ಒಂದು ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ ಪೇಪರ್ ಕರಪ್ಷನನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚಿನದಾಗಿ ಲೈಕ್ಸ್ ನೀಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಈ ವಿಷಯ ತಿಳಿದ ಅಂತ ಹೇಳ್ತಾ ವಿಡಿಯೋ ಶೇರ್ ಮಾಡೋಣ ಬನ್ನಿ. ಸಾಕಷ್ಟು ವಿದ್ಯಾರ್ಥಿಗಳು ಮಾಡುವಂಥ ಮಿಸ್ಟೇಕ್ ಏನಪ್ಪ ಅಂತಂದರೆ, ಸಾಕಷ್ಟು ವಿದ್ಯಾರ್ಥಿಗಳು ಅವರು ಬರವಣಿಗೆಯಲ್ಲಿ ಇಂಪ್ರೂವ್ಮೆಂಟನ್ನು ಮಾಡಿರೋದಿಲ್ಲ. ಅವರು ಬರೆದಿರುವಂತಹ ಸೆಂಟೆನ್ಸ್ ಗೀಚಾಗಿ ಬರೆದಿರ್ತಾರೆ, ಅಂದರೆ ಅರ್ಥ ಆಗೋದಿಲ್ಲ ಇನ್ವಿಜಿಲೇಟರ್ಗೆ. ಸಾಕಷ್ಟು ಬರೆದಿದ್ರು ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹ್ಯಾಂಡ್ ರೈಟಿಂಗ್ ನೀವು ನೀಟಾಗಿದ್ದರೆ, ಬರೆದಿರುವಂಥದ್ದು ಸ್ವಲ್ಪ ಉತ್ತರಕ್ಕೆ ಅಥವಾ ಉತ್ತರ ನಿಮ್ಮ ಆ ಪ್ರಶ್ನೆಗೆ ಸ್ವಲ್ಪ ರಿಲೇಟೆಡ್ ಆಗಿದ್ದರೆ ನೀವು ಖಂಡಿತ ಒಂದು ಪಾಸ್ ಆಗ್ತೀರಾ. ಆ ಒಂದು ಟೆಕ್ನಿಕನ್ನು ನೆನಪಿಟ್ಕೊಳ್ಳಿ. ಪೇಪರ್ ಕರೆಕ್ಷನ್ ಮಾಡುವಂತಹ ಒಂದು ಶಿಕ್ಷಕರು ಏನಿರ್ತಾರೆ ಅವರಿಗೆ ಒಂದು ಕೀ ಬುಕ್ಲೆಟನ್ನು ಕೊಟ್ಟಿರ್ತಾರೆ. ಆ ಕೀ ಬುಕ್ಲೆಟನ್ನು ಅವರು ನೋಡಿ ನಿಮ್ಮ ಆನ್ಸರ್ ಶೀಟನ್ನು ಇನ್ವಿಜಿಲೇಟ್ ಅಂದರೆ ಕರಪ್ಷನನ್ನು ಮಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ನೀವು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಆನ್ಸರನ್ನು ಕೂಡ ಬರೆದ್ರೆ ನಿಮಗೆ ಖಂಡಿತ ಮಾರ್ಕ್ಸ್ ಸಿಗುತ್ತೆ. 2-3 ಮಾರ್ಕ್ಸು ಅಂತರದಲ್ಲಿ ಫೇಲ್ ಅಂತರದಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ 2-3 ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದರೆ ಅವರು ಬರೆದಿರುವಂಥ ಆನ್ಸರ್ ರಿಲೇಟೆಡ್ ಆಗಿರುತ್ತೆ. ಹಾಗೂ ವಿದ್ಯಾರ್ಥಿಗಳು ಕೇಳ್ಬೋದು, ಒಂದು ಆನ್ಸರ್ ಶೀಟನ್ನು 2-3 ಸಲ ಕ್ರಾಸ್ ಚೆಕ್ ಮಾಡಲಾಗುತ್ತಾ. ಸೊ ಒಂದು ಪ್ರಶ್ನೆಗೆ ಉತ್ತರನ ಹುಡುಕುತ್ತಾದರೆ ನಿಮಗೆ 1-2 ಅಥವಾ 3 ಸಲ ಕ್ರಾಸ್ ಚೆಕ್ ಆಗುತ್ತೆ. ಆವಾಗ ಬರುವಂಥ ಸಂಭವ ಯಾವುದು? 80+ ಅಥವಾ 90+ ಮಾರ್ಕ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳ ಆನ್ಸರ್ ಶೀಟ್ 3 ಸಲ ಕ್ರಾಸ್ ಚೆಕ್ ಆಗುತ್ತೆ. ಯಾಕಂತಂದರೆ ಅಷ್ಟು ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ 3 ಸಲ ಕ್ರಾಸ್ ಚೆಕ್ ಮಾಡಿ ಅಂಕವನ್ನು ನಿಗದಿ ಮಾಡ್ತಾರೆ. ಸೊ ಸಮಯದ ಅಭಾವದಿಂದ ಜಾಸ್ತಿ ಏನೋ ಹೇಳಲಿಕ್ಕೆ ಆಗೋದಿಲ್ಲ. ಬೇಕಾದರೆ ಇನ್ನೊಂದು ವಿಡಿಯೋ ಮಾಡ್ತೇನೆ, ನಿಮಗೆ ಕಮೆಂಟ್ ಮಾಡಿ ಇನ್ನೊಂದು ಪಾರ್ಟ್ 2 ಬೇಕಾದರೆ ಮಾಡ್ತೇನೆ. ಪೇಪರ್ ಕರಪ್ಷನ್ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಉತ್ತರಿಸಲು ಪ್ರಯತ್ನಿಸ್ತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.